ನೋಡಪ್ಪ, ಒಂದು ಕಥೆ ಐತನಿ ಭಸ್ಮಾಸುರ ಹಾಗೂ ಪರಮೇಶ್ವರನ ಬಗ್ಗೆ. ಮಾನಿಂಗನ ಬಳ್ಳಿಗೆ ಎದ್ರ ಸಂಬಂಧ ನರಕ ಚತುರ್ದಶಿ ಕಟ್ತಾರೆ, ಎದ್ರ ಸಂಬಂಧ ಪೂಜೆ ಮಾಡ್ತಾರೆ ಅನ್ನೋದೊಂದು ಕಥೆ ಹೇಳ್ತಾನೆ. ಒಮ್ಮೆ ಭಸ್ಮಾಸುರ ತಪಸ್ಸು ಮಾಡಕ್ಕಂತ ಕುಂತಿರ್ತಾನಂತೆ. ಆ ಟೈಮ್ನಾಗ ಪರಮೇಶ್ವರ ಪ್ರತ್ಯಕ್ಷ ಆಕಣಂತ. ನಿನಗೇನು ವರ ಬೇಕು ಅಂತ ಹೇಳ್ತಾನಂತೆ. ಆವಾಗ ಭಸ್ಮಾಸುರ ಹೇಳ್ತಾನಂತೆ, ನಾ ಯಾರ ತಲೆ ಮ್ಯಾಗ ಕೈ ಇಡ್ತಾನೆ ಅವರ ಭಸ್ಮ ಆಗ್ಬೇಕಂತಂದು ವರ ತೊಗೊತಾನಂತೆ. ಆ ಟೈಮ್ನಾಗ ಎಲ್ಲರ ಮ್ಯಾಗ ಕೈ ಹಿಡ್ಕಂತ ಭಸ್ಮಾಸುರ ಬರ್ತಾನಂತೆ. ಅವ ಪರಮೇಶ್ವರ ಮ್ಯಾಗ ಕೈ ಹಿಡ್ಕೋಂತ ಪರಮೇಶ್ವರ ಕಿತ್ತು ಓಡ್ಕಂತ ಹೋಗ್ಕಂತ. ಆ ಟೈಮ್ನಾಗ ಭಸ್ಮಾಸುರ ಬೆನ್ನತ್ತಾನಂತೆ. ಪರಮೇಶ್ವರ ಓಡ್ಕಂತ ಹೋಗಿ ಮಾನಿನ ಬಳ್ಯಾಗ ಅಡಕ್ಕೊಂಡು ಕುಂದಿರ್ತಾನಂತೆ. ಆವಾಗ ಇದನ್ನೆಲ್ಲ ನೋಡಿದ ವಿಷ್ಣು ಮೋಹಿನಿ ರೂಪ ತಾಳಿ ಹೋಗಿ ಭಸ್ಮಾಸುರ ಮುಂದೆ ಕುಂದಿರ್ತಾನಂತೆ. ಆಕೆ ರೂಪಕ್ಕೆ ಮಳ್ಳಾಗಿ ಭಸ್ಮಾಸುರ ನಾನು ನಿನ್ನ ಮದುವೆ ಆಕ್ಕನಿ ಅಂತಾನಂತೆ. ಅಂದಾಗ ಅವಾಗ ನನ್ನ ಮದುವೆ ಆಗ್ಬೇಕಂತ ನೀನು ಡ್ಯಾನ್ಸ್ ಮಾಡ್ಬೇಕಂತ ಕೂಡ ನೃತ್ಯ ಮಾಡ್ಬೇಕಂತಾಳಂತ. ಹೆಂಗೆ ವಿಷ್ಣು ಹೆಂಗೆ ಕುಣಿತಾನ ಮೋಹಿನಿ ಆ ರೀತಿ ಭಸ್ಮಾಸುರ ಕುಣಿತಾನಂತೆ. ಕುಣ್ಕಂತ ವಿಷ್ಣುವಿನ ತಲೆ ಮ್ಯಾಗ ಕೈ ಇಟ್ಕೊಂತಾನಂತೆ. ಆವಾಗ ಭಸ್ಮಾಸುರನ ಕೈ ಇಟ್ಕೊಂತಾನಂತೆ. ಅವ ಸುಟ್ಟಾಕನಂತೆ. ಆ ಟೈಮ್ನಾಗ ಮಾನಿನ ಬಳ್ಯಾಗ ಆಡ್ಕೊಂಡು ಪರಮೇಶ್ವರ ಕುತ್ಕೊಂಡಿರ್ತಾನಂತೆ. ಆವಾಗ ಹೋಗಿ ಕುರುಬಂದು ಆಡು ಹೋಗಿ ಮಾನಿನ ಬಳ್ಳಿ ತಿಂತದಂತೆ. ತಿಂದಾಗ ಅದು ಈಶ್ವರ ಬೀಳ್ತದಂತೆ. ಈಶ್ವರ ಬಿದ್ದಾಗ ಕುರುಬನ ಕೈಯಾಗ ಹೋಗಿ ಈಶ್ವರ ಲಿಂಗಪ್ಪ ಸಿಗ್ತೈತಂತೆ. ಅಷ್ಟ ಕತೆ. ಆದ್ರೆ ಅದು ಕುರುಬ್ರ ಮಂದಿ ಕೊಟ್ಟಿದ್ದ ಲಿಂಗಪ್ಪ ಅಲ್ಲ. ಪರಮೇಶ್ವರ ಮಾನಿನ ಬಳ್ಯಾಗ ಕುತ್ಕೊಂಡಿರ್ತಾನೆ, ಅವ್ರಿಗೆ ಸಿಗ್ತೈತೆ ಅಷ್ಟೆ. ಕುರುಬ್ರ ಮಂದಿ ಕೊಟ್ಟಿದ್ದ ಲಿಂಗಪ್ಪ ಅಲ್ಲ.